ಸ್ವಲ್ಪ ಸೈಡ್ ವರ್ಗದವರನ್ನು ಬಗೆಹರಿಸಿಕೊಂಡು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಬೇಕು ಅಂತ ರೀತಿಯಲ್ಲಿ ಚಿಂತನೆ ಮಾಡುವಂತ, ವಿಶೇಷವಾಗಿ ಎಲ್ಲ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂತ ಯೋಚನೆಯನ್ನು ಮಾಡ್ತಕ್ಕಂಥ ನಾವೆಲ್ಲರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಗುಟ್ಟು ಹೋರಾಟಗಾರರಾದಂಥ ಕೆಪಿಸಿಸಿಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಈ ಬಸವಣ್ಣನ ಸಮಾವೇಶದ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಮಾಜದ ಹಿರಿಯರು ಸುಮಾರು 25 ವರ್ಷಗಳಿಂದ ಸಮಾಜಕ್ಕಾಗಲೇ ಹಳ್ಳಿಯಲ್ಲಿ ನನ್ನ ಜೊತೆ ನಿಂತು ಹೋರಾಟ ಮಾಡಿ ಸಮಾಜಕ್ಕೆ ಗೌರವವನ್ನು ತಂದುಕೊಟ್ಟಂತ ಸನ್ಮಾನ್ಯ ಬಸವರವರೇ, ಈ ಸಮಾಜವನ್ನು ಸಾಕಿ ಸಮಾಜಕ್ಕಂತ ಇತರೆ ಸಮಾಜದ ಎಲ್ಲ ಜೊತೆ ಮಾಡುತ್ತೇವೆ, ಪತ್ರಿಕಾ ಮಿತ್ರರೇ, ವಿಶೇಷವಾಗಿ 25 ವರ್ಷಗಳಿಂದ ನನ್ನ ಜೊತೆ ಹೋರಾಟ ಮಾಡಿ ಮಹಾಸಭೆಯನ್ನ ಇನ್ನೂ ಜೀವಂತವಾಗಿಟ್ಟುಕೊಂಡು ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಬೇಕು, ಜನತೆ ನಾವು ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಗಲು ರಾತ್ರಿಗಳ ಜೊತೆ
ಕೈಗೂಡಿಸಿ ದುಡಿತಾ ಇರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜದ ನನ್ನ ಬಂಧುಗಳು, ಮಹಾಸಭಾ ನಾಯಕರುಗಳೇ, ಪೊಲೀಸ್ ಇಲಾಖೆಯವರೇ, ಪತ್ರಕರ್ತರು, ಒಟ್ಟಾರೆಯಾಗಿ ವೇದಿಕೆಯ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರಿಗೂ ನನ್ನ ದಾಸನ. ಇವತ್ತು ನಾವು ಕೆಲವೊಂದು ಸಮಾಜದ ವಿಚಾರವನ್ನ ಸರ್ಕಾರ ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ಅನ್ನೋದಕ್ಕಿಂತ ಸಮಾಜದಲ್ಲಿರ್ತಕ್ಕಂಥ ವಿಚಾರವನ್ನ ಅವರ ಮನಸ್ಸಿಗೆ ನಾವು ಹೇಳಿದ್ರೆ ಒಂದಲ್ಲ ಒಂದು ದಿನ ವಿಶ್ವಕರ್ಮರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಇವತ್ತು ನಾನು ಅವ್ರಿಗೆ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಈ ವಿಶ್ವಕರ್ಮ ಸಮಾಜ ಅನ್ನೋದು ಒಂದು ಸಮಾಜ ಅಲ್ಲ. ಇದು ಗಲಾಟೆ ಮಾಡ್ತೀರಪ್ಪ. ಈ ವಿಶ್ವಕರ್ಮ ಸಮಾಜ ಅನ್ನೋದು ಒಂದು ಜಾತಿಯೂ ಅಲ್ಲ. ಅದು ಎಲ್ಲ ಜಾತಿಗಳ ಒಳಗೆ ಇರ್ತಕ್ಕಂಥ ಈ ಭಾರತ ದೇಶದ ಸಂಸ್ಕೃತಿಗೆ ಒಂದು ರೂಪವನ್ನು ಕೊಟ್ಟಂಥದ್ದು ವಿಶ್ವಕರ್ಮ ಸಮಾಜ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿಗೋಪುರಗಳನ್ನ ಕಟ್ಟಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಅವರವರ ಕುಲದೇವರನ್ನ ಮಾಡಿಕೊಟ್ಟಂತ ಸಮಾಜ ವಿಶ್ವಕರ್ಮ ಸಮಾಜ. ಈ ಸಮಾಜ ಕೇವಲ ಕಬ್ಬಿಣ ಕೆಲಸ, ಮರ ಕೆಲಸ, ಚಿನ್ನದ ಕೆಲಸ, ಕಂಚಿನ ಕೆಲಸ, ಶಿಲ್ಪ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಾವು ಕೇವಲ ಈ ಕೆಲಸಗಳಿಗೆ ಮಾತ್ರ ಸೀಮಿತ ಇಲ್ಲ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಡ ವಸ್ತುಗಳಿಗೂ ಕೂಡ ರೂಪ ಕೊಟ್ಟು ಅದನ್ನು ಕೂಡ ಸಮಾಜದ ಒಳಗಡೆ ಬೆಲೆ ಮಾಡುವಂತ ಒಂದು ವಿಶೇಷವಾದ ಪರಿಣಿತಿಯನ್ನ ನಮ್ಮ ರಕ್ತದ ಒಳಗಡೆ ತಗೊಂಡು ಬಂದಿರ್ತಕ್ಕಂಥ ಸಮಾಜ ಇದು. ನಿಜ ನಮಗೆ ರಾಜಕೀಯ ಶಕ್ತಿ ಇಲ್ಲ, ನಿಜ ನಮಗೆ ಸಂವಿಧಾನದ ಅರಿವಿಲ್ಲ, ನಿಜ ನಾವು ಎಲ್ಲರೂ ಒಂದಾಗಿ ಒಂದು ಹೋರಾಟದ ಮೂಲಕ ನಮ್ಗೆ ಏನ್ ಬೇಕೋ ತಗೊಳ್ಳುವಂತ ಒಗ್ಗಟ್ಟಿಲ್ಲ. ಈ ರಾಜ್ಯದಲ್ಲಿ 40 ಲಕ್ಷ ನಾವಿದ್ರೂ ಕೂಡ ರಾಜಕೀಯದ ಪ್ರಜ್ಞೆ ಏನಿರೋದ್ರಿಂದ ಜನಗಣತಿನವರು ಕೂಡ 40 ಲಕ್ಷ ಬಂದು 8 ಲಕ್ಷಕ್ಕೆ ನಿಂತಿದೆ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ ಅನ್ನೋ ಅರಿವು ಕೂಡ ನಮ್ಮ ಸಮಾಜದವರಿಗೆ ಇಲ್ಲ. ದಿನ ಬೆಳಗ್ಗೆ ಕೆಲಸ ಮಾಡಿ ಕೂಲಿ ನಾಲಿ ಮಾಡಿ ಬದುಕುವಂತ ಸ್ಥಿತಿಗೆ ದೇವರನ್ನ ಮಾಡಿಕೊಟ್ಟಂತ ಒಂದು ಸಮಾಜ ಬರುತ್ತೆ ಅನ್ನೋದಾದ್ರೆ ನಾವು ಎಂತಹ ಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿಗೆ ನಾಕೋಬೇಕು ಅಂತ ವಿಚಾರ ನಾನು ಹೇಳ್ತಾ ಇದ್ದೇನೆ. ಈ ಸಮಾಜ ಉಳಿಬೇಕು. ಈ ಸಮಾಜದಲ್ಲಿರ್ತಕ್ಕಂಥ ಕಬ್ಬಿಣ ಕೆಲಸ, ಮರ ಕೆಲಸ, ಚಿನ್ನದ ಕೆಲಸ, ಕಂಚಿನ ಕೆಲಸ, ಶಿಲ್ಪಿ ಕೆಲಸ ಮಾಡುವಂತ ಅತಿ ಕನಿಷ್ಠ ಅತಿ ಕಡಿಮೆ ಜೀವನ ಮಾಡ್ತಾ ಇರ್ತಕ್ಕಂಥ ಬಡವನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಹೇಳಿದ್ರೆ ನಮ್ಗೆ ಸಾಮಾಜಿಕ ನ್ಯಾಯ ಬೇಕು. 8 ಲಕ್ಷಕ್ಕೆ ಬಂದಿರೋರು ನಾವು ಮುಂದಿನ ದಿನಗಳಲ್ಲಿ 4 ಲಕ್ಷಕ್ಕೆ ಬಂದ್ಬಿಡ್ತೇವೆ. ಇವತ್ತೆಲ್ಲ ನಾಳೆ ವಿಶ್ವಕರ್ಮರು ಇದಾರೋ ಇಲ್ಲೋ ಅನ್ನೋಂಥ ದಿನಗಳು ಬಂದ್ಬಿಡುತ್ತೆ. ನಮ್ಮ ಮಕ್ಕಳೇನಾದ್ರೂ ವಿದ್ಯಾವಂತರು ಆಗದೆ ಹೋದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಆಗದೆ ಹೋದ್ರೆ ನಮ್ಮನ್ನ ಕಸ ಕೂಡಿಸೋದಕ್ಕೂ ಕೂಡ ಇಟ್ಕೊಳಕ್ಕಾಗದೇ ಇರುವಂತ ಸಂದರ್ಭ ನಮ್ಮ ಸಮಾಜಕ್ಕೆ ಬರುತ್ತೆ. ಯಾರನ್ನು ಕೂಡ ಅಸಡ್ಡೆ ಮಾಡಬಾರದು. ಯಾರು ನಮ್ಮ ಸಮಾಜವನ್ನ ಉಳಿಸ್ತಾರೆ ಅವರು ಹಿಂದೆ ಹೋಗುವಂತ ಕೆಲಸ ಮಾತ್ರ ಮಾಡಬೇಕು. ನಾವು ಯಾರು ನಮ್ಮನ್ನ ಬೆಳೆಸ್ಕೊತಾರೆ ಅವ್ರನ್ನ ದೂರ ಇರೋ ಕೆಲಸ ಮಾಡಬೇಕು. ನಾವು ಇದನ್ನ ನಾವು ಯಾರು ಅರ್ಥ ಮಾಡ್ಕೊಳ್ತಾ ಇದ್ರೆ ನನ್ಗನ್ಸುತ್ತೆ, ನಿಮ್ಗೆ ಅನ್ಸುತ್ತೆ ಮನಸ್ಸಲ್ಲಿ, ನನಗೂ ನಿಮ್ಗಿಬ್ಬರಿಗೂ ಅನ್ಸುತ್ತೆ ಏನ್ 25 ವರ್ಷದಿಂದ ಅಧ್ಯಕ್ಷರು ಮಾಡಿದ್ದೆ ಮಾಡ್ತಾ ಇದ್ದಾರೆ ಅಂತ. ನನಗೆ 1 ಲಕ್ಷ ಜನ, 2 ಲಕ್ಷ ಜನ, 3 ಲಕ್ಷ ಜನ ಸೇರಿಸಿ ಸಮಾವೇಶ ಮಾಡೋದು ಏನು ದೊಡ್ಡಲ್ಲ. ನನಗೆ 1 ತಿಂಗಳು ಟೈಮ್ ಕೊಟ್ಟರೆ 2 ಲಕ್ಷ ಜನ ಸೇರಿಸಿ ಸಂಘಟನೆ ಮಾಡ್ಬಿಡ್ತೇನೆ. ಅದು ಇರೋದೇ ಬೇಕಾಗಿಲ್ಲ. ಈಗ ಬೇಕಾಗಿರೋದು ಸಮಾಜ ಜಾಗೃತರಾಗಬೇಕು. ನಮ್ಮ ಸಮಾಜದಲ್ಲಿ ಏನು ಒಡಕಿದೆ, ಚಿನ್ನ, ಬೆಳ್ಳಿ, ಮರ, ಕಬ್ಬಿಣ, ಕೆಂಚು, ಶಿಲ್ಪ ಮಾಡುವಂತವ್ರೆಲ್ಲ ಒಗ್ಗಟ್ಟಾಗಬೇಕು ಅಂದ್ರೆ ಸಂಬಂಧಗಳ ಗಟ್ಟಿ ಆಗ್ಬೇಕು. ಅದಕ್ಕೋಸ್ಕರನೇ ನಾನು ಯಾರು ಈ ರಾಜ್ಯದಲ್ಲಿ ಮಾಡುವುದಿಲ್ಲ ಅಂತ ಒಂದು ವ್ಯವಸ್ಥೆ ಅಡಿಯಲ್ಲಿ ವಧುವರ್ಗ ಸಮಾವೇಶವನ್ನ ಮಾಡ್ತಾ ಇದ್ದೇವೆ ನಾವು. ಅದನ್ನೇ ಸಾಯಂಕಾಲ ಹೇಳಿದೆ, ಯಾಕೆ ಮಾಡ್ತಾ ಇದ್ದೇವೆ ಅಂದ್ರು ಅದನ್ನೆಲ್ಲ ಹೇಳಿದೆ ನಾವು ಜನರಿಗೆ ತೋರಿಸೋದಕ್ಕೋಸ್ಕರ ಇದು ಮಾಡ್ತಾ ಇಲ್ಲ, ನಮ್ಮಲ್ಲಿ ಗಟ್ಟಿ ಆಗೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ.
ಅದರಿಂದಲೇ ಏನು ನಮ್ಮ ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಅದಕ್ಕೆ ಒಂದೇ ಒಂದು ಪರಿಹಾರ, ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರುವಂತ ಮೀಸಲಾತಿನೇ. ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಎಸ್ಸಿನಲ್ಲಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಇವತ್ತು ಎಷ್ಟು ಜಾಣ್ಮೆಯಾಗಿ ತಂದಿದ್ದಾರೆ, ಎಷ್ಟು ಜಾಣ್ಮೆಯಾಗಿ ಒಂದು ಜಟಿಲವಾದ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ನನ್ನ ಮನಸ್ಸಲ್ಲಿರೋದು ಅಷ್ಟೇ, ಈ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ 102 ಜಾತಿನಲ್ಲಿ 15% ನಮ್ಗೆ ಕೊಟ್ಟು ಸುಮಾರು 70 ವರ್ಷಗಳಿಂದ ಅದರಲ್ಲಿ 1% ನಾವು ತಗೊಳಕ್ಕಾಗ್ತಲ್ಲ ಮೀಸಲಾತಿ. ಅಂದ್ರೆ ಒಳ ಮೀಸಲಾತಿಯನ್ನ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ 102 ಜಾತಿಗಳು ತರಬೇಕು ಅನ್ನೋದನ್ನ ಮನವಿಯನ್ನ ಮಾಡ್ತೇನೆ ನಾನು. ನಮಗೆ ಒಳ ಮೀಸಲಾತಿ ಬೇಕು. ಇದೆಲ್ಲವನ್ನು ಅವ್ರ ಗಮನಕ್ಕೆ ತಂದು ಪ್ರಸ್ತುತ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು 6 ವಿಚಾರಗಳನ್ನ ಅವ್ರಿಗೆ ಹೇಳಿ ಇದನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ವಿಚಾರವನ್ನ ನಮ್ಮ ಎದುರಿಗೆ ತಂದು ಇಡ್ತಾ ಇದ್ದೇನೆ. ಈ ವಿಶ್ವಕರ್ಮ ಸಮುದಾಯದ ಈ ಕೆಳಗಂಡ ಬೇಡಿಕೆಗಳನ್ನು ಈಡೇರಿಸಲು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ. ನಾನೇನ್ ಕೊಡ್ತೀನಿ ನಿಮಗೆ ಗೊತ್ತಾಗಲ್ಲ. ಧಾರ್ಮಿಕ ಕೇಂದ್ರಗಳಾದ ವರದಿ, ಕಿತ್ತಣಿ, ಲಿಂಗನಮಂಡಿ, ಗೋಡಾಳ ಕ್ಷೇತ್ರಗಳ ಅಭಿವೃದ್ಧಿಗೆ ಒಂದು ಪ್ರಾಧಿಕಾರ ರಚನೆ ಮಾಡಬೇಕು ಅನ್ನುವಂತ ಮನವಿಯನ್ನು ಕೊಡ್ತಾ ಇದ್ದೇನೆ ನಾನು. ಉತ್ತರ ಕರ್ನಾಟಕದಲ್ಲಿ ಮೌನೇಶ್ವರರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳ, ಎಲ್ಲ ಜಾತಿಗಳ ಮನೆಯಲ್ಲಿ ಮೌನೇಶ್ವರನ ಪೂಜೆ ಮಾಡ್ತಾರೆ. ತಿಂತಣಿ, ವರದಿ, ಗೋಡಾಳ, ಲಿಂಗನಮಂಡಿ ಈ 4 ಕೇಂದ್ರಗಳು ಮೌನೇಶ್ವರನಿಗೆ ಸಂಬಂಧಪಟ್ಟಿದ್ದವು. ಆದ್ರೆ ದುರಂತ ಏನಂತ ಹೇಳಿದ್ರೆ ಮೌನೇಶ್ವರನ ದೇವರದಲ್ಲಿ ಇವತ್ತು ನಾವು 50 ಜನ ಹೋದ್ರೆ ಸ್ನಾನ ಮಾಡೋದಕ್ಕೆ ನೀರಿಲ್ಲ. ಜಾತ್ರಾ ಸಮಯದಲ್ಲಿ ಏನಾದ್ರೂ ನಾವು ಮೌನೇಶ್ವರನಿಗೆ ಪೂಜೆ ಮಾಡ್ಬೇಕಾದ್ರೆ ಆ ಮೌನೇಶ್ವರ ದೇವಸ್ಥಾನ ನದಿ ಇದೆ, ಕೃಷ್ಣಾ ನದಿ, ಅಲ್ಲಿ ಸ್ನಾನ ಮಾಡೋದಕ್ಕೂ ನಮಗೆ ಅವಕಾಶ ಇಲ್ಲ. ಒಂದು ವೇಳೆ ಅವಕಾಶ ಕೊಟ್ಟರು ಕೂಡ ಆ ಒಂದ್ಸು ನೀರಿನಲ್ಲಿ ಸ್ನಾನ ಮಾಡಕ್ಕಾಗದಿಲ್ಲ. ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಬಟ್ಟೆನೂ ಕೂಡ ಬದಲಾಯಿಸ್ಕೊಳ್ಳಕ್ಕೆ ಅವಕಾಶ ಇದ್ದಿರ ಹುಟ್ಟು ಬಟ್ಟೆನ ಅಲ್ಲೇ ಬಿಟ್ಬಿಟ್ಟು ಹೊಸದಾಗಿ ಬಟ್ಟೆ ಹಾಕೊಂಡು ಬರೋ ಸ್ಥಿತಿ ನಮ್ಮ ಸಮಾಜಕ್ಕೆ ಆ ಕ್ಷೇತ್ರದಲ್ಲಿದೆ ಅಂತ ಹೇಳಿದ್ರೆ ಯಾವ ಸ್ಥಿತಿನಲ್ಲಿ ಸಮಾಜ ಇದೆ ನಮ್ಮ ಸಮಾಜ ಅನ್ನೋದನ್ನ ನಮ್ಮ ಗಮನ ತರ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ, ಮೌನೇಶ್ವರನ ದೇವಸ್ಥಾನವನ್ನ, ತಿಂತಿಣಿ ದೇವಸ್ಥಾನವನ್ನ ಅಭಿವೃದ್ಧಿ ಪ್ರಾಧಿಕಾರವನ್ನಾಗಿ ಮಾಡಿದಾಗ ಮಾತ್ರವೇ ಸರ್ವ ಧರ್ಮಗಳ ಏನು ಮಹಾಪುರುಷ ಅಂತ ಉತ್ತರ ಕರ್ನಾಟಕದಲ್ಲಿ ಮೌನೇಶ್ವರನ್ ಹೇಳ್ತಾರೋ ಅವರಿಗೆ ಸರ್ಕಾರ ನ್ಯಾಯ ಕೊಟ್ಟಾಗುತ್ತೆ. ಅದಕ್ಕೋಸ್ಕರ ಪ್ರಾಧಿಕಾರ ಮಾಡಬೇಕು. ಇನ್ನು 2ನೇದು ನಿಮ್ಗೆಲ್ಲ ಗೊತ್ತಿದೆ, ಸಿರಿಸಂಗಿ ಕಾಳಿಕಾದೇವಿ ದೇವಸ್ಥಾನ. ದೇವಿ ಅಂತ ಹೇಳಿದ್ರೆ ಗೊತ್ತಿದ್ದವರೇ ಇಲ್ಲ. ನಾವು ಬೆಳಗಾವಿ ಅಧಿವೇಶನಕ್ಕೆ ಹೋದ್ರೆ ಸುಮಾರು ಎಲ್ಲ MLAಗಳು, MP ಗಳು, ಮಂತ್ರಿಗಳು ಎಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ನಾವು. ಆದ್ರೆ ಅಲ್ಲಿ ಹೋದವರಿಗೆ ಸೇಮ್ ತಿಂತಿನಲ್ಲಿ ಅದೇ ತರ ಇದೆ. ಅಲ್ಲೂ ಕೂಡ 50 ಜನ ಹೋದ್ರೆ ನೀರು ಇಲ್ಲ, ಕೂತ್ಕೊಳ್ಳೋಕೆ ಜಾಗನೂ ಇಲ್ಲ, ಸರಿಯಾದ ಕಟ್ಟಡನೂ ಇಲ್ಲ. ಇವತ್ತು ನಾಳೆ ಭಿನ್ನವ ಪರಿಸ್ಥಿತಿನಲ್ಲಿ ಅದಕ್ಕೆ ಅದನ್ನು ಕೂಡ ಪ್ರಾಧಿಕಾರ ಮಾಡಿಕೊಡ್ಬೇಕು. ಈಗ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ನಾವು ಮಾಡಬೇಕಾದ್ರೆ ನಿಮಗೆ ಸಾಹೇಬರು ಗೊತ್ತಿದೆ, ಸುಮಾರು 13 ವರ್ಷಗಳ ಕಾಲ ನಾನು ಹೋರಾಟ ಮಾಡಿದ್ದೇನೆ. ಗಲ್ಲಿನಲ್ಲಿ, ಬೀದಿನಲ್ಲಿ, ಚಾಮುಂಡಿ ಬೆಟ್ಟದಿಂದ ಹಿಡಿದು ಬೆಂಗಳೂರು ಪಾದಯಾತ್ರೆಯನ್ನ ಎಲ್ಲದರಲ್ಲಿ ಮಲಗಿ ನಾವು ದೇವರಾಜ ಅರಸವರ ಅಭಿವೃದ್ಧಿ ನಿಗಮದಿಂದ ವಿಶ್ವಕರ್ಮ ಅಭಿವೃದ್ಧಿನ ಇಚ್ಛೆ ತರಬೇಕು ಅಂತಂದ್ರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಆದೇಶದ ಮೇಲೆ ಅದರ ಮೇಲೆ ಹಾಕಿಸಿ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಪಕ್ಷದಿಂದ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಮಾಡಿಸಿದ್ದೇವೆ. ನಾವು ಮಾಡಿಸಿದ ನಂತರ ಎಲ್ಲ ಸಮಾಜಗಳಿಗೂ ಅಭಿವೃದ್ಧಿ ನಿಗಮ ಆಯ್ತು, ಬಹಳ ಸಂತೋಷ. ಆದ್ರೆ ಅಭಿವೃದ್ಧಿ ನಿಗಮಕ್ಕೆ ಯಾರು ಅಧ್ಯಕ್ಷ ಮಾಡಿ ನಾವೇನು ನಮ್ಮ ತಲೆಗೆ ಹೋಗಲ್ಲ. ಆದ್ರೆ ಅದಕ್ಕೆ ಒಂದಷ್ಟು ಹೆಚ್ಚು ಅನುದಾನ ಕೊಡಿ. 3 ವರ್ಷದ ಹಿಂದಿನ ಎಲ್ಲ ಸಾಲವನ್ನು ನಮ್ಮ ಸಮಾಜದವರಿಗೆ ಮನ್ನಾ ಮಾಡಿಕೊಡ್ಬೇಡಿ. ಅದನ್ನ ಯಾಕಂತ ಹೇಳಿದ್ರೆ ಯಾರು ಕೆಲಸ ಇಲ್ಲ. ಅಲ್ಲಿ ಸಾಲ ತಗೊಂಡು ಸಾಲನೂ ಕಟ್ಟಕ್ಕಾಗಲ್ಲ, ಬಡ್ಡಿನೂ ಕಟ್ಟಕ್ಕಾಗಲ್ಲ, ಎಲ್ಲ ನಡುಮಿತಿನಲ್ಲಿದ್ದರೆ ಅದರಿಂದ ಅದನ್ನ ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾರೆ. ಈಗಾಗಲೇ ಚಿಕ್ಕಮಗಳೂರು ಸಿದ್ದಪ್ಪಾಜಿ ವಿಶ್ವಕರ್ಮ ಸಮಾಜದ ಪವಾಡ ಪುರುಷ ಸಿದ್ದಪ್ಪಾಜಿ
ಅಲ್ಲಿ ನೀವು ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರ ಮಾಡಿದೆ, ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಸರ್ಕಾರದಿಂದ ಮಾಡಿಸಿದ್ದೇವೆ. ಆದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಆ ಪವಾಡ ಪುರುಷ ಸಿದ್ದಪ್ಪಾಜಿ ವಿಶ್ವಕರ್ಮ ಸಮಾಜದವರು. ದುರಂತ ಏನಪ್ಪಾ ಅಂತ ಹೇಳಿದ್ರೆ ಆ ವಿಶ್ವಕರ್ಮನ ಸಮಾಧಿ ಎಲ್ಲಿದೆಯಲ್ಲ, ಸಿದ್ದಪ್ಪಾಜಿ ಅವರ ಸಮಾಧಿ, ಅಲ್ಲಿ ಪೂಜೆ ಮಾಡೋದು ಯಾರು ನಮ್ಮ ಸಮುದಾಯದಲ್ಲಿ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ನಮ್ಮ ಸಿದ್ದಪ್ಪಾಜಿಗೆ ನಮ್ಮ ಸಮಾಜದವರು ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದೀವಿ ಅನ್ನೋದನ್ನ ನೋವಿನಿಂದ ಈ ಮಾತನ್ನು ಹೇಳ್ತಾನೆ. ಆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನಮ್ಮ ಸಮಾಜದವರು ಪೌರೋಹಿತ್ಯ ಮಾಡೋದಕ್ಕೆ ನಾವು ಅವಕಾಶ ಮಾಡಿಸ್ಕೊಡ್ಬೇಕು. ಜೊತೆಗೆ ಆ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ನಮ್ಮ ಸಮಾಜದವ್ರನ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಸಮಾಜದ ಪುರುಷ ಸಿದ್ದಪ್ಪಾಜಿ, ಅದನ್ನು ಮಾಡಬೇಕು. ಈಗ ಐದನೇದು ಬಹಳ ಮುಖ್ಯವಾದಂತ ವಿಚಾರ. ನಾನು ವಿಧಾನ ಪರಿಷತ್ ಸದಸ್ಯನಾದಾಗ ಬಹಳ ಹೋರಾಟ ಮಾಡಿಕೊಂಡು ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಿಸಿದೆ. ಆ ಊರ ಆಯೋಗದಲ್ಲಿ ದೇವರಾಜ್ ಅವರು ರಚನೆ ಮಾಡಿದಂತ ಆ ಊರ ಆಯೋಗದಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸಬೇಕು ಅಂತ ನಾನು ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಿಸಿದ್ರೆ ಆ ಮೈಸೂರು ಯೂನಿವರ್ಸಿಟಿಯ ಸಹ ಅಧ್ಯಾಪಕ ನಂಜುಂಡವರು ಬರೀತಾರೆ ವರದಿನಲ್ಲಿ, ಈ ವಿಶ್ವಕರ್ಮನಿಗೆ ಯಾವ ಕಾರಣಕ್ಕೂ ಕೂಡ ಮೀಸಲಾತಿ ರೂಪದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಹಾಕುವಂತ ಲಕ್ಷಣಗಳಿಲ್ಲ ಅನ್ನುವಂತ ನಮ್ಮ ಸಮಾಜದ ನಾಶ ಮಾಡುವ ರೀತಿಯಲ್ಲಿ ವರದಿಯನ್ನು ಸಲ್ಲಿಸಿದ್ದರು ಸರ್ಕಾರಕ್ಕೆ. ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ಅವ್ರು ಎಷ್ಟು ಅಜ್ಞಾನಿಗಳಂತ ಹೇಳಿದ್ರೆ, ನಮ್ಮ ಸಮಾಜದ ಕಮ್ಮಾರರು, ನಮ್ಮ ಸಮಾಜದ ಕಮ್ಮಾರ ಅಂದ್ರೆ ಕಬ್ಬಿಣ ಕೆಲಸ ಮಾಡೋರು ಚಾಮರಾಜನಗರ, ಕೊಳ್ಳೇಗಾಲ, ಆಲೂರು, ದಕ್ಷಿಣ ಕನ್ನಡದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ನಾವು. ಅಂದ್ರೆ ಅಲ್ಲಿರೋ ಕಮ್ಮಾರರು ಬೇರೆ, ಆಚಾರ್ಯರು ಬೇರೆನಾ? ಅಂದ್ರೆ ಎಷ್ಟು ಇಂದಿನ ಉದ್ದೇಶ ಏನಿರ್ಬೋದು? ಈ ವಿಶ್ವಕರ್ಮರಿಗೆ ಎಲ್ಲೂ ನ್ಯಾಯ ಕೊಡಬಾರ್ದು ಅಂತ ತಾನೇ ಅವ್ರ ತಲೆಯಲ್ಲಿರೋದು. ಅದಕ್ಕೋಸ್ಕರವೇ ಮತ್ತೊಂದು ಸಾರಿ ಕುಲಶಾಸ್ತ್ರ ಅಧ್ಯಯನವನ್ನು ಆದೇಶಿಸಬೇಕು. ಮೈಸೂರು ಯೂನಿವರ್ಸಿಟಿಗೆ ಕೊಡ್ತಾರೆ, ಬೇರೆ ಯೂನಿವರ್ಸಿಟಿ ಕೊಡಬೇಕು ಅನ್ನುವಂತ ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ 369 ಕಾರ್ಪೊರೇಟರ್ಗಳು ಆಗ್ತಾರೆ. ನಿಮ್ಗೆ ಗೊತ್ತಿದೆ, ನಾನು ಒಂದು 25 ವರ್ಷಗಳ ಕಾಲ ಆಗೋಯ್ತು ಸಂಘಟನೆಗೆ. ಒಬ್ರು ಕೂಡ ನಾನು ಕಾರ್ಪೊರೇಟರ್ ಆಗಬೇಕು ಅಂತ ನನಗೆ ಟಿಕೆಟ್ ಕೊಡಿಸಿದ್ದ ಸತ್ಯವಾಗ್ಲೂ ಹೇಳ್ತೇನೆ, ಆ ವಿಶ್ವಕರ್ಮನ ಪ್ರಮಾಣ ಮಾಡಿ ಹೇಳ್ತಾರೆ, ನಾನು ಒಬ್ಬರು ಹೇಳಿಲ್ಲ ನನಗೆ. ಯಾಕಂದ್ರೆ ನಮ್ಮಲ್ಲಿ ದುಡ್ಡು ಇಲ್ಲ, ರಾಜಕೀಯ ಪ್ರಜ್ಞೆನೂ ಇಲ್ಲ. ಆದ್ರೆ ನಮ್ಮ ಸಮಾಜಕ್ಕೆ 369 ಸೀಟ್ ಇರುವಂತ ಈ ಕಾರ್ಪೊರೇಟರ್ಗಳಲ್ಲಿ ಕನಿಷ್ಠ ಒಂದೇ ಒಂದು ಸೀಟು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಈಗ ಮುಂದಿಸ್ಕೊಂಡು ಸಮಾಜದ ಸಂಘಟನೆಯಲ್ಲಿಟ್ಟು ಲಕ್ಕೆರೆ ರವಿಯನ್ನು ತಾವು ಮಾನ್ಯತೆ ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅವಕಾಶಗಳು ಕೊಟ್ಟರೆ ನಾವು ಉಳಿತೀವಿ ಅಂತ ಅವರಿಗೆ ಗೊತ್ತಿದೆ. ಅವ್ರ ಜೊತೆಯಲ್ಲಿ ನಮ್ಮ ಪ್ರಸನ್ನ ಚಳ್ಳಕೆರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಏನೇನೋ ತಪ್ಪುಗಳು ನಡೆದೋಗಿದೆ, ಅದೆಲ್ಲ ಸರಿಪಡಿಸಿಕೊಂಡು ಸಂಘಟನೆಗೆ ಬಂದಿದ್ದಾರೆ. ನಾವು ಏನೇ ಆದ್ರೂ ನಾವೆಲ್ಲ ಒಂದಾಗಿ ನಿಮಗೆ ಮನವಿ ಮಾಡ್ತೇವೆ. ಪ್ರಸನ್ನವೂ ಕೂಡ ರಾಜಕೀಯ ಸ್ಥಾನಮಾನದಲ್ಲಿ ಏನಾದ್ರೂ ಒಂದು ಅಧಿಕಾರ ಇರುವಂತ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳ್ತೇನೆ. ಈಗ ನಿಮ್ಮ ಕನಕಪುರದಲ್ಲಿ ಕೆಲಸ ಮಾಡಿ, ರಾಮನಗರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಬಿಡದಿ ಜನಾರ್ದನ, ನಮ್ಮ ಕನಕಪುರದಲ್ಲಿ ಕೆಲಸ ಮಾಡಿದಂತ ನಮ್ಮ ಲೋಕೇಶ, ಇಂಥವರೆಲ್ಲ ನಿಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೆ ಸಣ್ಣ ಪುಟ್ಟ ಅವಕಾಶಗಳು ಮಾಡಿಕೊಟ್ರೆ ಸಮಾಜದ ಹೆಸರನ್ನ ನೀವು ಕೂತ್ಕೊಳ್ಳೋ ವೇದಿಕೆಯಲ್ಲಿ ಹೇಳಿದಾಗ ನಮ್ಗೆಲ್ಲ ಒಂದು ಖುಷಿ ಆಗಿದೆ, ನಮ್ಮೊಬ್ಬ ಇದ್ದಾನೆ ಅಂತ. ಅದರಿಂದ ದಯಮಾಡಿ ಇವರಿಗೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ಹೇಳ್ತೇನೆ. ಈಗ ನಮ್ಮ ಸಮಾಜದಲ್ಲಿ ನಮಗೆ ಬರಬೇಕು, ಪೀಠಾಧಿಪತಿಗಳು ಮಠಾಧಿಪತಿಗಳು ಇದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಯಾವ ಸ್ವಾಮೀಜಿಗಳು ಎಲ್ಲಿದ್ರು ಅಂತ ಗೊತ್ತೇ ಇರಲಿಲ್ಲ. ನಾನು ಅವತ್ತು ಅಂತ ಜನಪ್ರಿಯತೆ ಇದ್ರು ಸಮಾಜಕ್ಕೆ ಬಂದು ಆಕ್ಸಿಡೆಂಟ್ ಮಾಡಿಸ್ಕೊಂಡು ನಾನು ಈ ರೂಪ ಬಂದ್ರು ಈ ಸ್ವಾಮೀಜಿ ಒಂದು ಪ್ರಾತಿನಿಧ್ಯ ಸಿಗಬೇಕು ಅಂತ ಎಲ್ಲ ಕಡೆ ಹೋಗಿ ಸುತ್ತಾಡಿ ಕೂತ್ಕೊಂಡು ಅವತ್ತು ನಮ್ಮ ಸಮಾಜದಲ್ಲಿ 67 ಜನ ಸ್ವಾಮೀಜಿಗಳಿದ್ದಾರೆ ಅಂತ ತೋರಿಸ್ಕೊಟ್ಟು ನಾನು ಇವಾಗ ಯಾವ ಸಮಾಜದಲ್ಲಿ ಯಾರು ಸ್ವಾಮೀಜಿ ಅಂತ ಗೊತ್ತೇ ಇಲ್ಲ. ಅದರಲ್ಲಿ ಬಹಳ ಹಿರಿಯರಾಗಿರ್ತಕ್ಕಂಥ ನಮ್ಮ ಲೇಖಗಿರಿ ಸ್ವಾಮೀಜಿಗಳಿದ್ದಾರೆ. ಇವತ್ತು ನಮ್ಮ ಸಮಾಜದಲ್ಲಿ ಅತಿ ಹಿರಿಯರು ಸಮಾಜಕ್ಕೋಸ್ಕರ ಏನಾದ್ರೂ ಸಾಧನೆ ಮಾಡಿಕೊಡ್ಬೇಕು ಅನ್ನುವಂತ ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ನಮ್ಮ ಲೇಖಗಿರಿ ಸ್ವಾಮೀಜಿಗಳಿದ್ದಾರೆ.
ಈಗ ಸಮಾಜ ಬೆಳೆದಂಗೆಲ್ಲ ಅವಕಾಶವಾದಿಗಳು ಮಾತನಾಡ್ದಂಗೆಲ್ಲ ಸಮಾಜವನ್ನ ದಿಕ್ಕು ತಪ್ಪಿಸಿ ಸಮಾಜದಲ್ಲಿ ಸಿಗುವಂತ ಎಲ್ಲ ಅವಕಾಶಗಳು ತಕೊಂಡು ಸಮಾಜಕ್ಕೆ ಮೋಸ ಮಾಡುವಂತವರ ಮಧ್ಯೆ ಇಂಥ ಸ್ವಾಮೀಜಿಗಳು ಕೂಡ ಇದ್ದಾರೆ. ಅದರಿಂದ ನಾನು ಏನು ಜಾಸ್ತಿ ಹೇಳೋದಿಲ್ಲ. ಇನ್ನು ಮುಂದೆ ಸ್ವಾಮೀಜಿಗಳು ಯಾರಾದ್ರೂ ತಮ್ಮ ಹತ್ರ ಏನಕ್ಕಾದ್ರೂ ಬಂದಾಗ ಸಂಘಟನೆಯಲ್ಲಿ ಇದ್ದೀರಾ ನೀವು ಸರಿಯಾದ ಪ್ಲಾಟ್ಫಾರ್ಮ್ ನಲ್ಲಿ ನಾವು ತಿಳ್ಕೊಂಡು ಅವರಿಗೆ ಸಹಾಯ ಮಾಡಬೇಕು. ಇದೇ ಸಂದರ್ಭದಲ್ಲಿ ಈ ನಮ್ಮ 6 ಜನ ಸ್ವಾಮೀಜಿಗಳಿಗೆ ಹೆಸರು ಹೇಳ್ತೇನೆ. ಅವರು ಕಟ್ಟಡಗಳು ಪೂರ್ಣ ಆಗಿಲ್ಲ, ಅಲ್ಲಿ ವಿದ್ಯಾರ್ಥಿಗಳು ಓದೋದಕ್ಕೆ ಶಾಲೆಗಳು ಸರಿ ಇಲ್ಲ. ಆ ಸ್ವಾಮೀಜಿಗಳ ಮಠಗಳು ಕೂಡ ಚುನಾವಣೆ ಹೊಡೆದರೆ ಇವತ್ತು ನಾಳೆಲ್ಲ ಬಿದ್ದೋಗೋ ಪರಿಸ್ಥಿತಿಗಳಿದೆ. ಅದಕ್ಕೆ ನಾನೇನು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಕೇಳ್ತಾ ಇಲ್ಲ, ಕನಿಷ್ಠ ಒಂದು 25 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಒಂದು 6 ಜನ ಕೊಟ್ರೆ ಆ ಬಿದ್ದೋಗಿರುವಂತ ಮಠಗಳನ್ನ ಸರಿಪಡಿಸ್ಕೊಳ್ತಾರೆ. ಅದನ್ನ ಯಾವ್ದಾದ್ರು ನಮ್ಮ ಅಧೀನದಲ್ಲಿರ್ತಕ್ಕಂಥ ಅನುದಾನವನ್ನ ಕೊಡ್ಬೇಕು. ಅದು ಯಾರ್ಯಾರಿಗಪ್ಪ ಅಂತ ಹೇಳಿದ್ರೆ ಕೊಪ್ಪಳದ ಲೇಪಗಿರಿ ಮಠ, ನಿಟ್ರಳ್ಳಿಯ ಮಧುಗಿರಿ ತಾಲೂಕು ಅಭಯ ಹಸ್ತ ಉದ್ಭವ ಆದಿಲಕ್ಷ್ಮಿ ಮಠ, ದಾವಣಗೆರೆ ಚನ್ನಗಿರಿಯ ಮಡ್ನಾಳ್ ಮಠ, ಗುಲ್ಬರ್ಗ ಸುರೇಪೇಟೆಯ ವಿಶ್ವಕರ್ಮ ಏಕದಂಡಿಗೆ ಮಠ, ರಾಯಚೂರು ಜಿಲ್ಲೆಯ ಚೌಡಗೆರೆ ಮಠ, ಹುಲಗೂರು ಮೌನೇಶ್ವರ ಮಠ ಹಾವೇರಿ. ಈ 6 ಮಠಗಳಿಗೆ ಏನು ದೊಡ್ಡದೇನಲ್ಲ, 25 ಲಕ್ಷ ಕೇಳಕ್ಕೆ ನನಗೇನೆ ಬೇಜಾರಾಗುತ್ತೆ. ಆದ್ರೆ ಅವ್ರಿಗೆ ಇದೇ ಹೊರಟೋಗಿದೆ. ನಾವು ಸಹಾಯ ಮಾಡ್ತದೆ ಸರ್ಕಾರದಿಂದ ಅಂದ್ರೆ ಬಿಡಿ ಅಧ್ಯಕ್ಷರೇ, ಎಲ್ಲಿ ಅಧ್ಯಕ್ಷರೇ ಅಂತಾರೆ. ಆಗ ನನಗೆ ಬಹಳ ನೋವಾಗ್ತದೆ. ಅಟ್ಲೀಸ್ಟ್ ಒಂದು 25 ಲಕ್ಷ ಕೊಟ್ರೆ ನಾವೇನ್ ನೂರಾರು ಕೋಟಿ ಕೇಳೋದಿಲ್ಲ. ಮೊನ್ನೆ ಹಿಂದುಳಿದ ವರ್ಗದಲ್ಲಿ ಕೊಟ್ಟಿರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಸಮಾಜಕ್ಕೂ ಸಿಗ್ಲಿಲ್ಲ. ನಾನು ಯಾರು ಆರೋಪ ಮಾಡೋದಿಲ್ಲ. ದೇವರು ಕೊಡ್ತಾನೆ. ನಮ್ಗೆಲ್ಲರೂ ಕೂಡ ಈಗ ನಮ್ಮ ಪಾಲಿಗೆ ಒಬ್ಬ ಮಹಾನ್ ಗುರು ಬಂದಿದ್ದಾನೆ, ಅಜ್ಜಯ್ಯ ಅಂತ ಬಂದಿದ್ದಾನೆ ನಮ್ಮ ಪಾಲಿಗೆ. ಇವತ್ತೆಲ್ಲ ನಾಳೆ ಅಜ್ಜಯ್ಯ ವಿಶ್ವಕರ್ಮರಿಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಅದನ್ನ ಹೇಳಿ ಇವತ್ತು ನಾನು ಡಿ ಕೆ ಶಿವಕುಮಾರ್ ಅವರ ಅಪ್ಪಟ ಸ್ನೇಹಿತ. ನಾನು 25 ವರ್ಷಗಳಿಂದ ಅವ್ರನ್ನ ನಾನು ನೋಡಿದ್ದೇನೆ. 25 ವರ್ಷಗಳಿಂದ ಅವ್ರು ನನ್ನನ್ನು ನೋಡಿದ್ದಾರೆ. ಅವ್ರನ್ನ ನಾನು ಈಗ ಏನೋ ಹೇಳಿ ನಾನು ಹಂಗೆ ಹಿಂಗೆ ಅನ್ನೋ ವಿಚಾರದಿಂದ ನಾನು ದೂರ. ನನ್ನ ಯೋಗ್ಯತೆ ಏನು ಅಂತ ಅವರಿಗೆ ಗೊತ್ತಿದೆ. ನಾನು ಒಂದೇ ಹೇಳೋದು, ಈ ಸಮಾಜವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಕೂಡ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅನ್ನೋ ಮನವಿಯನ್ನ ಪದೇ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಈ ಹಿಂದುಳಿದ ವರ್ಗ ಇದೆಯಲ್ಲ, ಎಲ್ಲರಿಗಿಂತ ದೊಡ್ಡ ಸಮುದಾಯ ಅದು. ಅದಕ್ಕೆ ನಾನು ಎಲ್ಲರ ಪರವಾಗಿ ಕೇಳೋದು, ನಮ್ಮನ್ನೆಲ್ಲ ಉಳಿಸ್ಕೊಡಿ. ನಮ್ಮ ಮಕ್ಕಳು ಕೂಡ ಎಲ್ಲರಂತೆ ಬದುಕುವಂತ ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಇಂಥ ಲೀಡರ್ಗಳ ಅವಕಾಶ ಬೇಕು. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯ ಆಗಿದ್ದಾಗ ಅವರು ಒಂದೇ ಒಂದು ಮಾತು ಹೇಳಿದ್ರು, ನಿನ್ನ ಜೊತೆ ರಾಜೀನಾಮೆ ಕೊಡುವುದು. ಒಂದೇ ಮಾತು. ನಾನು ಹೋಗಿ ಹೇಳಿಲ್ಲ, ಯಾವಾಗ ಕೊಡ್ಬೇಕು ಹೇಳಿ ಹಿಂದೆ. ನನಗೆ ಒಂದೇ ಆಸೆ, ಇದು ಕನಕಪುರದ ಬಂಡೆ ಅಲ್ಲ, ಇದು ಕನಕಪುರದ ಬಂಡೆಯಲ್ಲಿರ್ತಕ್ಕಂಥ ವಜ್ರ. ಇದು ಈ ವಜ್ರ ಜೊತೆ ಹೋದ್ರೆ ಮಾತ್ರ ಅನುಕೂಲ ಆಗಬೇಕು. ಈ ವಜ್ರದ ಬೆಳ್ಳಿಗೆ ಬೇರೆ ಯಾರು ಇಲ್ಲ. ಅಜ್ಜಯ್ಯ ಅನ್ನುವಂಥ ಮಹಾನ್ ದೈವ ಇದೆ ಅವರಿದೆ. ಅವ್ರು ಏನಾದ್ರು ಕೈ ಹಿಡಿದ್ರೆ ಎಂತೆಂಥವ್ರು ಆಗ್ಬಿಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನನಗೆ ಆಗಿರೋ ಅನುಭವದಲ್ಲಿ ನಾನು ಈಗಿರೋ ಸ್ಥಿತಿನಲ್ಲಿ ನನ್ನನ್ನೇನಾದ್ರೂ ಕಾಪಾಡಿದ್ರೆ ಅಜ್ಜಯ್ಯನೇ ನನ್ನನ್ನ ಕಾಪಾಡಿದ್ರು. ಅದು ಕೂಡ ನನ್ನ ಕರ್ಕೊಂಡೋಗಿ ಬೇರೆ ಯಾರಿಲ್ಲ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿ ಕರ್ಕೊಂಡೋಗಿದ್ದು ನಾನು ರಾಜೀನಾಮೆ ಕೊಟ್ಟ ಮೇಲೆ ಬಾಯಿಂದ ಕೂತ್ಕೊಂಡ್ರು. ಇವೆಲ್ಲ ಕರ್ಕೊಂಡು ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಎಲ್ಲ ಒಂದು ಸೀದಾ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಜ್ಜಯ್ಯನ ದರ್ಶನ ಮಾಡಿಸಿದ್ರು. ನನಗೆ ಇದ್ದಂತ ಸಮಸ್ಯೆಗಳು ನೀವೇನಾದ್ರೂ ನಿಜ ನಿಮ್ಗೆ ಗೊತ್ತಾಗ್ಬಿಟ್ರೆ ಆಹ್ವಾನ ಕೊಡ್ತೀರಾ. ಆ ಎಲ್ಲಾ ವಿಚಾರಗಳು ಶಿವಕುಮಾರ್ ಸಾಹೇಬರಿಗೆ ಗೊತ್ತು. ಅಲ್ಲಿ ಕರ್ಕೊಂಡೋಗಿ ನನ್ನ ದರ್ಶನ ಮಾಡ್ತಿದ್ದೆ. ಎಲ್ಲ ನೀರಿನಂತೆ ಹಂಗೆ ತೇಲ್ ಹೊಟ್ಟದ್ದು ನನ್ನ ಕಷ್ಟಗಳಲ್ಲ. ಅದಕ್ಕೆ ನಾನು ಹೇಳೋದು, ಅಜ್ಜಯ್ಯ ಅನ್ನೋ ಶಕ್ತಿ ಶಿವಕುಮಾರ್ ಸಾಹೇಬರ ಬೆನ್ನಲ್ಲಿದೆ. ಅಜ್ಜಯ್ಯನವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಈಗ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಅಜ್ಜಯ್ಯನವರ ಒಂದು ಫೋಟೋ ಮಾಡಿಸಿದ್ದೇನೆ ನಾನು. ನಮ್ಮ ಇಡೀ ಸಮಾಜದ ವತಿಯಿಂದ ಅಜ್ಜಯ್ಯನವರ ಹತ್ರ ಹೋಗಿ ಮಾಡಿಸಿ ಆ ಫೋಟೋ ತಂದಿದ್ದೇನೆ ನಾನು. ಅದನ್ನ ಇವತ್ತು ಅವ್ರಿಗೆ ಕೊಡ್ತೇನೆ. ನನ್ನ ಒಂದೇ ಆಸೆ, ನಾನು ಎಲ್ರಿಗೂ ಒಂದೇ ಆಸೆ,
ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ನಾನು ರಾಜೀನಾಮೆ ಕೊಟ್ಟು ಬಂದಿದ್ದು ಒಂದೇ ಕಾರಣಕ್ಕೆ, ಯಾರು ಏನಾದರೂ ಹೇಳ್ಕೊಂಡೆ, ಒಂದೇ ಕಾರಣ, ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಬಂದಿದ್ದು. ಅದಕ್ಕೆ ನಾನು ಇವತ್ತವರೆಗೂ ನಾನು ಏನು ಕೇಳಿಲ್ಲ, ಅವ್ರನ್ನ ಇದೇ ದೇವರು ಏನು ಕೇಳಲಿಲ್ಲ. ಅಜ್ಜಯ್ಯ ಶಿವಕುಮಾರ್ ಬಿಟ್ಟರೆ ಏನು ನನಗೆ ಗೊತ್ತೂ ಇಲ್ಲ. ಅದಕ್ಕೆ ಇಡೀ ಸಮಾಜಕ್ಕೆ ರಕ್ಷಣೆ ಕೊಡುವಂತ ಆಶೀರ್ವಾದ ಅಜ್ಜಯ್ಯನೇ ಮಾಡಬೇಕು. ಅದನ್ನ ನಮ್ಮ ಶಿವಕುಮಾರ್ ಸಾಹೇಬರಿಗೆ ಹೇಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಇನ್ನೆಷ್ಟು ಹೇಳಿದ್ರು ಅಷ್ಟೇ ಹೋಗುತ್ತೆ. ಕೊನೆ ಮಾತೆ ಅಧ್ಯಾಯಕ್ಕೆ ಬಂದ್ಬಿಟ್ಟೆ. ಅದರಿಂದ ನಿಮ್ಮ ಆಶೀರ್ವಾದ ಇಡೀ ವಿಶ್ವಕರ್ಮ ಸಮಾಜದ ಜೊತೆ ಎಲ್ಲ ಕಾಯಕ ಸಮಾಜಗಳ ಮೇಲೂ ಇರಲಿ, ಎಲ್ಲ ಕಾಯಕ ಸಮಾಜಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಈಗ ನಾವೆಲ್ಲರೂ ಅತ್ಯಂತ ಕಾತರದಿಂದ ಉಪಮುಖ್ಯಮಂತ್ರಿಗಳ ಮಾತನ್ನ ಕೇಳಬೇಕು. ಆದರೆ ಅದಕ್ಕೂ ಮುನ್ನ ನಾವು ಕೆ.ಪಿ. ನಂಜುಂಡಿಯವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಒಂದು ಗೌರವ ಸನ್ಮಾನ, ಅದ್ರ ಜೊತೆಗೆ ಈಗಾಗಲೇ ಅಜ್ಜಯ್ಯನ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಎಲ್ಲ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಇದೀಗ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕುಳಿತುಕೊಂಡು ಗೌರವವನ್ನು ಸ್ವೀಕರಿಸಬೇಕಾಗಿ ಮಾಡ್ತಾ ಇದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂತಹ ಅಜ್ಜಯ್ಯನ ಸಂದೇಶವನ್ನು ಹೊಂದಂತಹ ಈ ಅಭೂತಪೂರ್ವ ವಿಶಿಷ್ಟವಾಗಿರ್ತಕ್ಕಂಥ ಈ ಒಂದು ಆಶೀರ್ವಾದ ಪೂರ್ವಕವಾಗಿ ಎಲ್ಲ ಸ್ವಾಮೀಜಿಗಳು ಉಪಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಈ ರೀತಿ ಮತ್ತೊಮ್ಮೆ ಅಜ್ಜಯ್ಯನವರ ಆಶೀರ್ವಾದ ಪಡಿತಾ ಇದ್ದಾರೆ. ಅಜ್ಜಯ್ಯನ ಮೂಲಕ ಸಾಕಷ್ಟು ವಾದಗಳನ್ನ ನಾವು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಅತ್ಯಂತ ಸಂತೋಷದಿಂದ ಈ ಗೌರವವನ್ನು ಸ್ವೀಕರಿಸಿದ್ದಾರೆ. ಜೋರಾದ ಕರ್ತಾರವನ್ನು ಮಾಡಿ ಯಾರು ಚಪ್ಪಾಳೆ. ಶ್ರೇಷ್ಠವಾದ ಧರ್ಮ ಮಾನವ ಧರ್ಮಕ್ಕೆ ಜಯ ಆಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಏನು ನಮಗೆ ಸಂದೇಶವನ್ನು ಕೊಟ್ಟಂತ ವೀರಗಂಗಾಧರ ಅಜ್ಜವರಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸಿ, ವೇದಿಕೆ ಬಂದ ಎಲ್ಲ ಗೌರವಾನ್ವಿತ ಎಲ್ಲ ಶ್ರೀಗಳ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ವೇದಿಕೆ ಇರುವಂತ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ನಿಮ್ಮೆಲ್ಲರ ನಾಯಕರು, ನನ್ನ ಆತ್ಮವಿದ್ದರು, ಒಳ್ಳೆ ಸಂಘಟನೆಗಾರರಾದಂತ ನಂಜುಂಡಿಯವರೇ, ನಮ್ಮ ಮದ್ದು ಬಸವರಾಜ್ ಅವರೇ, ಸಂಘಟನೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಸಮಾಜ ಉಳ್ಕೊಂಡಿರ್ಬೇಕು ಅಂತೇಳಿ ಯಾರು ಬೆಂಬಲವಾಗಿ ನಿಂತ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ. ನನ್ನ ಕನಕಪುರದ ಪಂಡೆ ಸೋಮಶೇಖರ್ ಅವರು ಕೊಡ್ತಾ ಇದ್ದಾರೆ. ಮನೆ ಕೊಡ್ತಿದ್ದಾರೆ. ಮಾಜಿ ಮಂತ್ರಿಗಳು, ನಮ್ಮ ಆತ್ಮೀಯ ಮಿತ್ರರಂತ ಸೋಮಶೇಖರ್ ಅವರೇ, ಇವತ್ತು ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ, ನಂಜುಂಡಿಯವರ ಮುಖಂಡತ್ವದಲ್ಲಿ, ಬಸವರಾಜರ ಅಧ್ಯಕ್ಷತೆಯಲ್ಲಿ ನಿಮ್ಮ ಸಮಾಜವನ್ನ ಮುಂದಿನ ಪೀಳಿಗೆಗೆ ಒಂದು ಅಡಿಪಾಯ ಉಳಿಬೇಕು ಅಂತ ಹೇಳಿ ಇವತ್ತು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದಾರೆ. ಸೊ ಇದು ನೀವು ಯಾವುದೋ ಇದೊಂದು ಚಿಕ್ಕ ಕಾರ್ಯಕ್ರಮ ಅಂತ ಯಾರು ಭಾವನೆ ಮಾಡುತ್ತಲ್ಲ. ನಾನು ನಂಜುಂಡಿಯವರ ಅನೇಕ ಕಾರ್ಯಕ್ರಮಗಳನ್ನ ಸಮಾವೇಶಗಳನ್ನು ನಾನು ಗಮನಿಸಿದ್ದೇನೆ.
ಇಡೀ ರಾಜ್ಯದಲ್ಲೇ ನಾನು ಕಂಡಂತ ಯಾವ ಸಮಾಜದ ಒಂದು ದೊಡ್ಡ ಬಲ ಇದೆ ಒಂದು ಕೂಡ ಇದು ಚಿಕ್ಕ ಸಮಾಜನೋ ದೊಡ್ಡ ಸಮಾಜನೋ ಅಂತ ನನಗೆ ಗೊತ್ತಿಲ್ಲ. ಒಂದು ದೊಡ್ಡ ಸಂಘಟನೆಗಾರ ನಿಮ್ಮ ಸಮಾಜದಲ್ಲಿ ಹುಟ್ಟಿದ್ದಾನೆ ಅನ್ನೋ ಹೇಳಲಿಕ್ಕೆ ನಮಗೆ ಬಹಳ ಇವತ್ತು ವಧುವರನ್ನ ಸೇರಿಸಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿ ಸುಮಾರು 400 ಜನರನ್ನ ಸಂಸಾರ ಸಂಬಂಧವನ್ನು ಬೆಳೆಸಬೇಕು ಅಂತ ಹೇಳಿ ಒಂದು ಪ್ರಯತ್ನ ಇವತ್ತು ನಡೀತಾ ಇತ್ತು. 3 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಇದೆ, ಸಂಬಂಧಗಳು ಕೆಡ್ತಾ ಇದೆ. ಹೊಸ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಎಲ್ಲ ಕೂಡ ಬಂದು ಇದು ಅವರವರ ಜಾತಿ ಧರ್ಮ ಬಿಟ್ಟು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೊರಟಿದ್ದಾರೆ. ಇದು ಉಳಿಬೇಕು. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನಿಮ್ಮ ಏನು ಈ ಸಮಾಜ ಇದೆಯಲ್ಲ, ಇದು ಭಾರತದಲ್ಲೋ ಬೆಂಗಳೂರಿನಲ್ಲೋ ಕರ್ನಾಟಕದಲ್ಲೋ ಸ್ಥಿಮಿತವಾದಂತಹ ಸಮಾಜ. ಇದು ವಿಶ್ವ ಮಾನವ ಸಮಾಜ. ಅಮೆರಿಕ ಹೋಗ್ಲಿ, ಇಲ್ಲ ಜಪಾನ್ ಹೋಗ್ಲಿ, ಯಾವುದೇ ದೇಶಕ್ಕೆ ಹೋಗ್ಲಿ, ಅಲ್ಲಿ ನಂಬಿರುವಂತ ಮೂರ್ತಿಯಿಂದ ಹಿಡಿದು ಅವರ ಒಡವೆ ಬಂಗಾರ ಬೆಳ್ಳಿ ಡೈಮಂಡು ಮನೆ ಬಾಗಿಲು ವ್ಯವಸಾಯ ಇವೆಲ್ಲ ಮನುಷ್ಯನ ಬದುಕಿಗೆ ಭೂಮಿಯಿಂದ ಪ್ರಾರಂಭ ಮಾಡಿ ಕೊನೆಗೆ ತಾಲಿ ಕಟ್ಟಿ ಮುಗ್ಬತ್ತು ಕೊಟ್ಟು ಅದಕ್ಕೆ ಶೃಂಗಾರ ಮಾಡಿ ಅರ್ಚನೆ ಮಾಡಿ ಒಂದು ಇಡೀ ವಿಶ್ವಕ್ಕೆ ಒಂದು ರೂಪ ಕೊಡ್ತಕ್ಕಂಥ ಒಂದು ಸಮಾಜ. ನಾನು ನಂಜುಂಡಿ ಕೆಲವು ಮಾತನ್ನ ನಂಜುಂಡಿಯವರು ನಾವು ಹಿಂದುಳಿದವರು, ನಾವು ಜನಸಂಖ್ಯೆ ಕಡಿಮೆ ಇದ್ಬಿಟ್ಟಿದೀವಿ ಅಂತ ಹೇಳ್ಕೊಂಡು ಇಲ್ಲಿ ಜನಸಂಖ್ಯೆ ಮೇಲೆ ಹೋಗುದಲ್ಲ ಈ ಸಮಾಜ. ಎಲ್ಲರೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ನಿಮ್ಮನ್ನ ಸೃಷ್ಟಿ ಮಾಡಿದಾಗ ನಿಮ್ಗೆ ಆದಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಬೇರೆಯವರಿಗೆ ಈ ವೃತ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಿಮ್ಮ ರಕ್ತದಲ್ಲಿ ಕೊಟ್ಟು ಪ್ರತಿಯೊಬ್ಬರು ಕೂಡ ಒಂದು ಹೊಸ ರೂಪವನ್ನು ಕೊಡ್ಲಿಕ್ಕೆ ಈ ಸಮಾಜ ನಿಮ್ಗೆ, ಆ ದೇವರು ನಿಮ್ಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನನ್ನ ಕೆಲವರು ಈ ಮಾಧ್ಯಮದವರು ಕೆಲವು ಸ್ನೇಹಿತರು ಕಲ್ ಬಂಡೆ ಅಂತ ಕರೀತಾರೆ, ಕನಕಪುರ ಬಂಡೆ ಅಂತ ಕರೀತಾರೆ. ಕಲ್ಲು ಬಂಡೆ ಅಂತ ಕಲ್ಲು ಬಿಟ್ರೆ ಅದೇನಾಗುತ್ತೆ? ಕಲ್ಲು ನೋಡಿದ್ರೆ ಏನ್ ಸಿಕ್ಕ? ಅದಕ್ಕೆ ನಾನು ಒಂದಿನ ಹೇಳಿದೆ, ಅದು ಕಲ್ಲು ಪ್ರಕೃತಿ, ಅದನ್ನ ಕಳೆದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ. ಆ ಕಲ್ಲು ಕಳೆದವ್ರು ಯಾರು? ಕಡಿಯೋರು ಯಾರು? ಆಕೃತಿ ಮಾಡೋರು ಯಾರು? ಆ ಪೂಜೆ ಮಾಡುವಂತ ವಿಗ್ರಹದ ಸೃಷ್ಟಿ ಮಾಡೋರು ಯಾರು? ನೀವೇ ತಾನೆ. ಊರಲ್ಲಿ ಇರೋರಿಗೆಲ್ಲ ಆಗ್ಬೇಕಾಗ್ತದ? ಊರಲ್ಲಿ 100 ಬಸ್ಸುಗಳು ಹುಡ್ತವೆ, ಎಲ್ಲ ಊರಲ್ಲಿ ಓರಿ ಹುಡ್ತವೆ, ಎಲ್ಲ ಬಸ್ ಆದಂತಾಗ ಆಗುದಿಲ್ಲ. ಯಾಕೆ ನಿಮ್ಮೂರಲ್ಲಿ ಆಚಾರ್ಯ ಕೆಲಸ ಮಾಡೋನು, ಕಬ್ಬದ ಕೆಲಸ ಮಾಡ್ತಾನೋ, ಚಿನ್ನದ ಕೆಲಸ ಮಾಡ್ತಾನೋ, ಮರದ ಕೆಲಸ ಮಾಡ್ತಾನೋ, ವಿಗ್ರಹ ಕಿತ್ತೆ ಮಾಡ್ತಾನೋ, ಶಿಲೆ ಕಿತ್ತೆ ಮಾಡ್ತಾನೋ, ಇವೆಲ್ಲ ಕೂಡ ಎಲ್ಲರಿಗೆಲ್ಲೂ ಮಾಡ್ಲಿಕ್ಕೆ ಆಗುದಿಲ್ಲ. ಡಿವಿಜಿಯವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಾನು ಮೊಮ್ಮಗಳು ಬೇರೆಗೆದವರಿಗೆ ಹುಟ್ಟಿಲ್ಲವ, ನಾನೇನು ಹುಲ್ಲು ಗಂಡಿ ಎಂಬ ನುಡಿಬೇಡ, ನೀನು ಮಾವುದರಿಂದ ಜಗದ ಗುಡಿಯೊಳಗೆ ತಾಳನಿರುವುದು ನಿಮ್ಮ. ಅಂದ್ರೆ ಈ ದೇಗುಲದ ಗುಡಿಯೊಳಗೆ
ನಾನು ಉಳ್ಕಂಡು ನನ್ಗೆ ಏನು ಆಗುದಿಲ್ಲ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡ. ಉಳ್ಕಂಡಿ ಒಂದ್ ಕಡೆ ಇರ್ತದೆ, ನೂರಾರು ಉಳ್ಕಂಡಿ ಸೇರ್ಸಿದ್ರೆ ಹಂಗ ಮಾಡ್ಬರ್ತಾರೆ, ಅದರಿಂದ ಆನೆಗಳು ಬರ್ತಾರೆ. ಆಯ್ತು, ಅದು ಬೇಡ. ಈ ಸಗಣಿ ಹಾಕ್ಬಿಡ್ತು ನಿಮ್ಮ ಹೊಸ ಆ ಸಗಣಿ ತಗೊಂಡು ಅದಕ್ಕೆ ಹುಲ್ಲು ಹಾಕಿದ ತಕ್ಷಣ ಅದು ಪಿಲಾನೆ ಆಗ್ಬಿಡ್ತಾನೆ. ಕೊನೆಗೆ ಏನಿಲ್ಲ ಅಂತ ಗಣೇಶನಿಗೆ ಅದಕ್ಕೆ ಯಾವ ನಾವು ಪೊಲೀಸ್ ಅದಕ್ಕೆ ಮುಂದೆ ತಗ್ಸಿದ್ನೋ ಯಾವ ಹೋಗ್ಬೇಕು ನನಗೆ ಅರ್ಥ ಆಗ್ತದೆ. ಏನು ಈಗ ನಾನು ಉದಾರ ಹಾಕಿಲ್ಲ, ನಾನು ಧರ್ಮ ನಾನು ಉದಾರ ಹಾಕಿ ಇಡಕ್ಕಾಗ್ತದ ಅದನ್ನ ಎಲ್ಲಾದ್ರೂ ಹೊರಗಡೆ ದೇಶದಿಂದ ಬರ್ಬೇಕಾದ್ರೆ ಇದು ಬೆಟ್ಟದಲ್ಲಿ ಇಟ್ಕೊಂಡು ಅದು ಅವ್ರದೊಂದು ಅಧ್ಯಕ್ಷ ಏನಾದ್ರು ಉದಾರ ಹಂಗೆ ನಮ್ಮ ಧರ್ಮನ ಹೆಸರಿನ ಇನ್ನೊಂದು ವಿಘ್ನ ಈಗ ಜ್ಯೋತಿ ಬೆಳೆಸ್ತಪ್ಪ, ಜ್ಯೋತಿ ಕತ್ತಲಿಂದ ಬೆಳಕು ಹೋಗ್ಬೇಕು ಅಂತ ಸಾಯಂಕಾಲ ಜ್ಯೋತಿ ಈಗ 5:15 ಗಂಟೆಗೆ ನಾನು ಇಲ್ಲಿ ಕೊಡ್ಬೇಕು. ಸ್ವಾಮಿಗಳೆಲ್ಲ ಕೂತವ್ರೆ ನೋಡೋಣ, 5:15 ಬಾಬುಕಾಲದಲ್ಲಿ ತಿಂತಾವಲ್ಲ ಅದು ವಿಶ್ವ ಸೃಷ್ಟಿ ಮಾಡುವಲ್ಲ ತಿಳ್ಕೊಂಡಲ್ಲ. ಅದಕ್ಕೆ ನಾನು ಇದು ಆಚಾರ್ಯಗಳ ಹತ್ರ ನಾವು ಇದನ್ನ ಟೈಮ್ ಲೆಕ್ಕ ಹಾಕೋದಿಲ್ಲ, ಕಾಲ ನಾವು ಕಾಲ ವಿಶ್ವ ಸೃಷ್ಟಿ ಆದ್ಮೇಲೆ ಇವೆಲ್ಲ ಬಂದಿದ್ದು. ಟೈಮು ಗಳಿಗೆ ಲೆಕ್ಕಾಚಾರ ಸೂರ್ಯ ಹುಟ್ಟೋದು ಉಕ್ಕುಳೋದು ಎಲ್ಲ ಹಾಗೆ ಬಂದು ಜ್ಯೋತಿ ಹಚ್ಚಿದ ನಾನು ಸ್ವಾಮಿಗಳೆಲ್ಲ ಶುಭಂ ಕರ್ಮತಿ ಕಲ್ಯಾಣ ಆರೋಗ್ಯ ಸಂತ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶ. ಹಂಗೆ ನಿಮ್ಮ ಬದುಕು ಇವತ್ತೇನು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದಾರಲ್ಲ, ನಿಮ್ಗೆ ಸರಿಯಾದ ಅರ್ಥ, ನಿಮ್ಗೆ ದೇವರು ಏನು ಸೃಷ್ಟಿ ಮಾಡಿ ಕೊಟ್ಟ ಎಲ್ಲರ ಮೇಲೂ ಈಗ ದೊಡ್ಡ ದೊಡ್ಡ ಶ್ರೀಮಂತರು ಆ ಜೈಲು ಕಾಸು ಅದೇನೋ ಹೆಸರುಗಳ ಸಂಸ್ಥೆಗಳೆಲ್ಲ ಇವೆ, ಎಲ್ಲ ಅವ್ರನ್ನ ದುಡ್ಡು ಮಾಡ್ತವ್ರೆ. ಕೊನೆಗೆ ಅಲ್ಲಿ ಕೆಲಸ ಮಾಡೋದಾರು ನೀವಿಂದಾನೆ ಕೆಲಸ ಮಾಡೋರು, ಅದನ್ನೆಲ್ಲ ಸೃಷ್ಟಿ ಮಾಡೋರು, ಅವರೆಲ್ಲ ಅದನ್ನ ಆಭರಣನೆಲ್ಲ ತಯಾರು ಮಾಡಿದಾರ. ಕೊನೆಗೆ ಅಲ್ಟಿಮೇಟ್ ನೀವೇ ವ್ಯಾಪಾರ ಮಾಡೋರು, ದುಡ್ಡು ಮಾಡೋರು, ಇದನ್ನ ಸಂಪಾದನೆ ಮಾಡೋರು, ಎಕ್ಸ್ಪೋರ್ಟ್ ಮಾಡೋರು ಎಲ್ಲ ಬೇರೆ. ಅದು ಒಂದು ರೂಪ ಕೊಡ್ತಾ ಇರೋರು ನೀವೇ. ಹಂಗೆ ನೀವು ಏನ್ ಸಂಬಂಧನ ನಮ್ಮ ಕುಟುಂಬ ಸಿದ್ಧಪಡಿಸಿ ಕೆಲಸ ಮಾಡ್ತಿಲ್ಲ. ನಾವು ಕರ್ಕೊಂಡು ಸಂಗಮಕ್ಕೆ ಹೋಗಿ, ಸಂಗಮದಿಂದ ಹೋಗಿ ಹೊಳೆಯಲ್ಲಿ ಕಾವೇರಿ ಹೊಳೆಗೆ ಹೋಗಿ ನೋಡ್ಕೊಟ್ಟು ಹೋಗ್ತಾ ಇದ್ದೇವೆ. ಅದಾದ್ಮೇಲೆ ಪ್ರತಿ ವರ್ಷ ಕೂಡ ನಾವು ಇದಾದ್ಮೇಲೆ ಸಂಕ್ರಾಂತಿ ಹಬ್ಬ ಮಾಡೋಕ್ಕೆ ಅಲ್ಲಿ ಪೂಜೆ ಮಾಡೋಂಥದ್ದು, ಅಲ್ಲಿ ಎಲ್ಲ ಬಲಿ ಕಳಿಯೋದು, ಎಲ್ಲರೂ ಮಕ್ಕಳುಗಳನ್ನು ಕೊಡಿಸಿದ್ದಾರೆ. ನಾವು ಕೊನೆ ಇದರಲ್ಲಿ ಅವರು ಜಮೀನು ಕೂಡ ಏನಾದರೂ ಮಾಡಬೇಕು ಅಂತ ಜಮೀನು ಕೂಡ ಕಟ್ಟಿದ್ದಾರೆ. ಅದನ್ನೆಲ್ಲ ನಾನು ಚರ್ಚೆ ಮಾಡ್ತೇನೆ. ನಾನು ಈಗ ಯಾವುದೋ ಬೇರೆ ಸಂದರ್ಭದಲ್ಲಿ ಈಗ ಉದ್ದೇಶಿತ ಮಾಫಿಕ್ ಅಧ್ಯಕ್ಷರು ಕಂಪ್ಲೀಟ್ ಅವ್ರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಗೌರವದಿಂದ ನೋಡ್ತಾ ಇರ್ತಕ್ಕಂಥ ನನ್ನ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಸುಮಾರು ವರ್ಷಗಳಿಂದ ನಂಜುಂಡಿಯವರು ನನಗೆ ಪರಿಚಯ, ಬಹಳ ಕಮಿಟ್ಮೆಂಟ್ ಇರ್ತಕ್ಕಂಥ ಒಬ್ಬ ಅಪರೂಪದ ಮಣ್ಣಿನ ಮಗ. ಉಪಮುಖ್ಯಮಂತ್ರಿಗಳು ಮಾತನಾಡಾದ್ಮೇಲೆ ನಾನು ಮಾತನಾಡಬಾರ್ದು. 2 ವಿಶೇಷ ಗುಣಗಳನ್ನ ನಾನು ನಂಜುಂಡಿಯವರಲ್ಲಿ ನೋಡಿದೆ. ಕರ್ನಾಟಕ ರಾಜ್ಯಾದ್ಯಂತ ಬೇಕಾದಷ್ಟು ಜನ ಹಿಂದುಳಿದ ವರ್ಗದ ನಾಯಕ, ನಾನೇ ಸ್ವಯಂ ಘೋಷಿತ ನಾಯಕರುಗಳನ್ನ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ಕೆಲವು ದಿವಸದ ಹಿಂದೆ ನಂಜುಂಡಿಯವರಿಗೆ ಒಂದು ಮಾಡುತ್ತಿದ್ದವರು ಈ ರಾಜ್ಯದ, ಈ ದೇಶದ ಪ್ರಭಾವಿ ನಾಯಕರ ಮಕ್ಕಳು. ಹಾಗೆ ನಂಜುಂಡಿಯವರಿಗೆ ಕಸೂತಿ ಆಗ್ತದೆ, ಅನೇಕರು ಸಲಹೆ ಕೊಡ್ತಾರೆ. ಕರ್ನಾಟಕ ರಾಜ್ಯದ ಪ್ರಭಾವಿ ನಾಯಕರು, ಈ ದೇಶದ ಪ್ರಭಾವಿ ನಾಯಕರುಗಳು ಕುಟುಂಬದವರು ಅತ್ಯಾಚಾರ ಎಸಗಿರ್ತಕ್ಕಂಥದ್ದು. ಆಗ ಹೆಣ್ಣು ಮಗಳು ಬಂದು ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ಯೋಚನೆಯನ್ನ ಮಾಡದೆ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ನಾನು ಅಂತೇಳಿ ಹೋರಾಟ ಮಾಡಿ
ಆ ಅತ್ಯಾಚಾರಿಗೆ ಜೈಲಿಗೆ ತರತಕ್ಕಂತ ಏಕೈಕ ಹಿಂದುಳಿದ ನಾಯಕ ಯಾರಾದ್ರೂ ಇದ್ರೆ ಅದು KP ನಂಜುಂಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.